ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಹಲವು ವರ್ಷಗಳಿಂದ ನಿರಂತರ ಹೋರಾಟಗಳು ನಡೆಯುತ್ತಿವೆ. ಈ ನಡುವೆಯೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಬಂಗಾರಮಕ್ಕಿ ದೇವಸ್ಥಾನದ ಮಾರುತಿ ಗುರೂಜಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಹೆಸರಿನಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಳ್ಳುವ ಮೂಲಕ ಗಮನ ಸೆಳೆದಿದ್ದಾರೆ. ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆರಂಭಿಸಿರುವ ಈ ಚಾತುರ್ಮಾಸ್ಯದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಸೇರಿದಂತೆ ಪಶ್ಚಿಮ ಘಟ್ಟ ಸಂರಕ್ಷಣೆಯ ವಿಚಾರಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಆಧ್ಯಾತ್ಮಿಕ ಆಚರಣೆಯೊಂದಿಗೆ ಜೋಡಿಸಿ ವಿಶಿಷ್ಟ ಹೆಜ್ಜೆ ಇಟ್ಟಿದ್ದಾರೆ ಹೊನ್ನಾವರ ತಾಲೂಕಿನ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರೂಜಿ. ಪಶ್ಚಿಮ ಘಟ್ಟಗಳ ಉಳಿವಿನ ಉದ್ದೇಶದಿಂದ ಪಶ್ಚಿಮ ಘಟ್ಟ ಸಂರಕ್ಷಣಾ ಚಾತುರ್ಮಾಸ ಎಂಬ ವಿಶೇಷ ವ್ರತವನ್ನು ಅವರು ಆರಂಭಿಸಿದ್ದು ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ಈ ಆಚರಣೆ ನಡೆಯಲಿದೆ. ಚಾತುರ್ಮಾಸ್ಯದ ಅವಧಿಯಲ್ಲಿ ಪ್ರತಿದಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ದೇವಸ್ಥಾನದ ಆವರಣದಲ್ಲಿ ಪರಿಸರ ಜಾಗೃತಿ ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗುತ್ತಿದೆ. ರಾಜ್ಯದ ವಿವಿಧ ಭಾಗಗಳಿಂದ ವಿಜ್ಞಾನಿಗಳು, ಪರಿಸರ ತಜ್ಞರು ಹಾಗೂ ಪರಿಸರವಾದಿಗಳು ಭಾಗವಹಿಸಿ ಪಶ್ಚಿಮ ಘಟ್ಟಗಳ ಮಹತ್ವ ಮತ್ತು ಸಂರಕ್ಷಣೆಯ ಅಗತ್ಯತೆಯ ಕುರಿತು ಜನರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಇದೇ ವೇಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿರುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಮಾರುತಿ ಗುರೂಜಿ ಮತ್ತೊಮ್ಮೆ ಗುಡುಗಿದ್ದಾರೆ. ಈ ಯೋಜನೆಯಿಂದ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರ ವ್ಯವಸ್ಥೆ, ಜೀವ ವೈವಿಧ್ಯತೆ, ನದಿ ಮೂಲಗಳು ಹಾಗೂ ಅರಣ್ಯ ಸಂಪತ್ತಿಗೆ ದೀರ್ಘಕಾಲೀನ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಸಂಪೂರ್ಣ ಚಾತುರ್ಮಾಸ್ಯ ಆಚರಣೆಯನ್ನು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ ಕುರಿತ ಜನಜಾಗೃತಿಗೆ ಮೀಸಲಿಡುವ ಮೂಲಕ ಪರಿಸರ ಕಾಳಜಿಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಪಶ್ಚಿಮ ಘಟ್ಟಗಳು ಕೇವಲ ಉತ್ತರ ಕನ್ನಡದ ಆಸ್ತಿಯಲ್ಲ, ದೇಶದ ಅಮೂಲ್ಯ ನೈಸರ್ಗಿಕ ಸಂಪತ್ತಾಗಿದ್ದು ಅವುಗಳ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂಬ ಸಂದೇಶ ಈ ಚಾತುರ್ಮಾಸ್ಯದ ಮೂಲಕ ಜನರಿಗೆ ತಲುಪುತ್ತಿದೆ. ವಿತರಣೆ ಬಗ್ಗೆ ಮಾತನಾಡಿದರೆ 3 ಲೈನ್ ಹೆಸ್ಕಾಂ, ಮೆಸ್ಕಾಂ, ಬೆಸ್ಕಾಂ ಈ ಮೂರನ್ನು ತಗೊಂಡ್ರೆ 1,20,000 ಹೆಕ್ಟೇರ್ ಭೂಮಿಯನ್ನು ಕೊಡ್ತಿರೋ ಅದರ ಮೌಲ್ಯದ 6 ಪಟ್ಟು ದುಡ್ಡನ್ನು ಪರಿಹಾರ ಕೊಡಬೇಕು ಅಂತ ಅದು ಮೊದಲು ನಾವು ಯೋಚನೆ ಮಾಡಬೇಕು. ಇವತ್ತು ಇದು ಮತ್ತೆ ಆಗೋದ್ರಿಂದ ಎಷ್ಟು ನಷ್ಟಗಳಾಗ್ತಾ ಇದ್ದೇವೆ. ಇಲ್ಲಿ ಎಲ್ಲೂ ಸಹ ಒಂದು ಆಗುವ ರೀತಿಯ ವರದಿ ಏನು ಬೇಕೋ ಅಷ್ಟನ್ನು ತರಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗ್ತದೆ. ಇದು ಸರ್ಕಾರ. ಇಲ್ಲಿ ಇವತ್ತು ಯಾವ ವರದಿ ಹಿಂದೀಗ ಅವರೇ ಬರೀತಾರೆ ಇಂಪ್ಯಾಕ್ಟ್ ಅನ್ನ. ಅವರು ಬರೆದರೆ ಇದನ್ನ ಯಾವುದೇ ಕಾರಣಕ್ಕೂ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರೇ ಬರೆದಿದ್ದಾರೆ. ವೆಬ್ಕೋಸ್ನವರೇ ಕೊಡ್ಲಿಕ್ಕೆ ಹಾಗೇನು ಮಾಡಿದ್ರು, ನಿಯಾಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅದರ ಬಗ್ಗೆ ಅವ್ರ ಹತ್ರ ಮನವಿ ಮಾಡಿಕೊಂಡು ವರದಿ ಒಂದು ವರ್ಷಗಟ್ಟಲೆ ಜಗಕ್ಕೆ ಬಂದು ಇಲ್ಲಿ ನೋಡಿ ವರದಿ ಮಾಡಿದ್ದು, ಅಥವಾ AC ರೂಮ್ ಕೂತ್ಕೊಂಡು 15 ದಿವಸ ಮಾಡುವಂಥ ವರದಿ ಯಾವುದು ಮನ್ನಣೆ ಆಗ್ತದೆ ಗೊತ್ತಿಲ್ಲ. ಆ ಪ್ರಶ್ನೋತ್ತರಗಳನ್ನು ಮಾಡಿ ಆ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದ್ರೆ ಬಹುಶಃ ಎಲ್ಲ ಗಣ್ಯರು ಇದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ತಕ್ಕದಾಗಿ ಹೇಳಲಿಕ್ಕೆ, ಯಾಕಂದರೆ ಈ ಒಂದು ಮೌನ ಕಣಿವೆ ಬಹುಶಃ ಒಂದು ಹೇಳಿದ್ರೆ ನೀವು ತಿಳ್ಕೊಳ್ಬೋದು ಮಾಹಿತಿಯನ್ನು. ಮೌನ ಕಣಿವೆ ಅಂತಿದೆ, ಸೈಲೆಂಟ್. ಮಂಗದ ಸಲುವಾಗಿ ಅಲ್ಲಿಯ ಡ್ಯಾಮ್ ಅನ್ನು ಕಟ್ಟುವುದನ್ನು ನಿಲ್ಲಿಸ್ತಾರೆ, ಶಾಶ್ವತ ರದ್ದತಿಯನ್ನು ಮಾಡ್ತಾರೆ. ಗೆಲೆಟ್ ನೋಟಿಫಿಕೇಶನ್ ಮಾಡಿ ಶಾಶ್ವತ ರದ್ದತಿಯನ್ನು ಮಾಡ್ತಾರೆ. ಯಾವ ಒಂದು ಸರ್ಕಾರ ಇವತ್ತು ಉಂಟು, ಯಾಕೆ ಆ ಆದರ್ಶ ನಿಮಗೆ ಇವತ್ತು ಬರೋದಿಲ್ಲ? ಆವತ್ತು ಸಿಂಗಳಿಕ ಬಾಲದ ಮಂಗದ ಬಗ್ಗೆ ನಿಮಗೆ ಕಾಳಜಿ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿ, ಇವತ್ತು ಯಾಕೆ ನಿಮಗೆ ಕಾಳಜಿ ಇಲ್ಲ? ನೀವು ಚಾತುರ್ಮಾಸ್ಯವನ್ನ ಇದೇ ಜುಲೈ 29ರಿಂದ ಈಗ ಆರಂಭಗೊಳಿಸಿ ಸೆಪ್ಟೆಂಬರ್ 26ರವರೆಗೆ 2 ತಿಂಗಳ ಪರ್ಯಂತರವಾಗಿ ಚಾತುರ್ಮಾಸ್ಯವನ್ನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಇಲ್ಲಿ ನಾವು ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಅದರಲ್ಲೂ ಸಹ ಈ ವರ್ಷ ವಿಶೇಷವಾಗಿ ಈ 2 ತಿಂಗಳ ಅವಧಿಯಲ್ಲಿ ಪ್ರತಿ ವಾರಕ್ಕೆ ಒಂದು ದಿನಂತೆ 8 ವಾರಗಳನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಂಡು ಇಡೀ ಪಶ್ಚಿಮ ಘಟ್ಟದ ರಕ್ಷಣೆಗಾಗಿ ನಮ್ಮ ಈ ಅನುಷ್ಠಾನವನ್ನು ತೊಡಗಿಸ್ಕೊಳ್ಳಿಕ್ಕೆ ಸಂಕಲ್ಪ ಮಾಡಿದ್ದೇವೆ. 1,600 ಕಿಲೋಮೀಟರ್ ವ್ಯಾಪ್ತಿಯ ಗುಜರಾತಿಂದ ಪ್ರಾರಂಭಗೊಂಡು ಕೇರಳ ಪರ್ಯಂತರವಾಗಿರತಕ್ಕಂಥ ಈ ಪಶ್ಚಿಮ ಘಟ್ಟ ಇದು ಯುನೆಸ್ಕೋ ಮಾನ್ಯತೆ ಪಡೆದಂತ, ವಿಶ್ವಮಾನ್ಯ ಪಡೆದಂತ ಒಂದು ಸ್ಥಳ. ಇದು ವಿಶ್ವ ಹೆರಿಟೇಜ್ ಪ್ರದೇಶ ಅಂತ ಹೇಳ್ತೇವೆ. ಈ ಪ್ರದೇಶದಲ್ಲಿ ಇದು ಮೊದಲು ಆಫ್ರಿಕಾ ಖಂಡಕ್ಕೆ ಸೇರಿದಂತ ಇದೊಂದು ಬಹುಶಃ ಪ್ರಾಚ್ಯ ವಸ್ತು ಇಲಾಖೆಯಲ್ಲೂ ಸಹ ಇದು ಮಾನ್ಯತೆ ಪಡೆದಂತ ವಿಶ್ವಮಾನ್ಯ ಪ್ರದೇಶ. ಇದು ಒಳಗಾಗಬೇಕಾದ್ದು ಇದು ಆದ್ಯ ಕರ್ತವ್ಯ. ಇಲ್ಲಿ ಏನೇ ನಾವು ಯೋಜನೆ ತರ್ತೇವೆ ಅಂತ ಆದ್ರೆ ನಾವು ಬಹುಶಃ ವಿಶ್ವಕ್ಕೆ ಮಾಡದಂತ ಒಂದು ದ್ರೋಹ ಆಗ್ಬಹುದು. ಇಲ್ಲಿ ನಾವು ಈ ಪರಿಸರವನ್ನು ಕಳ್ಕೊಳ್ತೇವೆ ಅಂತ ಆದ್ರೆ, ಅಥವಾ ಇಲ್ಲಿ ಯೋಜನೆಯನ್ನ ಬರ್ತದೆ ಅಂತ ಆದ್ರೆ ಅದು ನಾವು ಪರೋಕ್ಷವಾಗಿ ದ್ರೋಹ ಮಾಡಿದಂತೆ. ಹಾಗಾಗಿ ಇಲ್ಲಿ ಅಂತಹ ಯಾವುದೇ ಯೋಜನೆ ಬರಲಿಕ್ಕೆ ಅವಕಾಶ ಆಗಬಾರದು ಅಂತಕ್ಕಂಥ ಸದುದ್ದೇಶದಿಂದ ಇಲ್ಲಿ ನಾವು ಪಶ್ಚಿಮ ಘಟ್ಟ ರಕ್ಷಣಾ ಒಂದು ಚಾತುರ್ಮಾಸ್ಯವನ್ನ ಆಚರಣೆ ಮಾಡ್ತಾ ಇದ್ದೇವೆ.
ಪ್ರತಿ ವಾರಕ್ಕೊಂದಾವರ್ತಿಯಂತೆ ಈಗ ಆರಂಭದಲ್ಲಿ ನಾವು ಮಾಧ್ಯಮದವರಿಗಾಗಿ ಕಾರ್ಯಾಗಾರವನ್ನ ಸಂಕಲ್ಪ ಮಾಡಿ ಒಂದು ವಿಚಾರ ಸಂಕಿರಣ ಮಾಡಿದ್ವಿ. ಈಗ ಮುಂದಿನ ವಾರದಲ್ಲಿ ಭಾನುವಾರ ದಿವಸ ನಾವು ಇಲ್ಲಿ ಊರಿನ ಸುತ್ತಮುತ್ತಲಿನ ಇರತಕ್ಕಂತ ಸ್ವಲ್ಪ ಅನುಭವಿಕರು, ಜನಸಾಮಾನ್ಯರು ಜೊತೆಗೆ ತಜ್ಞರ ಜೊತೆಗೆ ಅವರಿಗೆ ಸಂವಾದ ಮಾಡಿ ಇದರ ಆಗುಹೋಗುಗಳ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಆ ಕಾರ್ಯವನ್ನು ಸಂಕಲ್ಪ ಮಾಡಿದ್ದೇವೆ. ಆನಂತರ ಅದಕ್ಕಿಂತ ಮುಂದಿನ ವಾರದಲ್ಲಿ ಇದಕ್ಕೆ ಪರಿಸರ ತಜ್ಞರೊಂದಿಗೆ ಸಂವಾದಗಳನ್ನ ಪ್ರತ್ಯೇಕವಾಗಿ ಇಟ್ಕೊಳ್ತಾ ಇದ್ದೇವೆ. ಆ ನಂತರ ಸೆಪ್ಟೆಂಬರ್ ಅವರಿಗೆ ಪ್ರತಿ ವಾರದಲ್ಲೂ ಸಹ ಒಂದು ಕಾರ್ಯ ನಿಗದಿ ಆಗ್ತಾ ಇದೆ. ಎಲ್ಲ ವಾರಗಳು ಸಂಪೂರ್ಣ ನಿಗದಿ ಆಗಲ್ಲ, ಅವಧಿಯನ್ನು ನಿಗದಿ ಮಾಡ್ಕೊಳ್ತಾ ಇದ್ದೇವೆ. ಸೆಪ್ಟೆಂಬರ್ 6ನೇ ತಾರೀಕಿಗೆ ನಮ್ಮ ದೇಶದ ಕನಿಷ್ಠ ಒಂದು 10 ರಾಜ್ಯಗಳಿಂದ ಎಲ್ಲ ತಜ್ಞರು, ವಿಜ್ಞಾನಿಗಳು, ಪರಿಸರ ಆಸಕ್ತರು ಜೊತೆಗೆ ಇಲ್ಲಿ ಈಗಾಗಲೇ ಹೋರಾಟ ಮಾಡಿದಂತ ಅನೇಕ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಪಶ್ಚಿಮ ಘಟ್ಟ ಅಂತ ನಾವು ಹೆಸರು ಹಾಕೊಂಡು ಕೇವಲ ಇಲ್ಲೇ ವಿಚಾರ ಅಷ್ಟೇ ಮಾತನಾಡ್ತಾ ಇಲ್ಲ, ಈ ಪಶ್ಚಿಮ ಘಟ್ಟದ ಸಂಪೂರ್ಣವಾಗಿ ಹೋರಾಟ ಮಾಡಿದಂತ ವ್ಯಕ್ತಿಗಳನ್ನ ಕರೆಸಿಕೊಂಡು ದೇಶ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ಸ್ಪಷ್ಟವಾಗಿದೆ. ಯಾಕೆಂದ್ರೆ ಸರ್ಕಾರದವರೇ ಟೆಂಡರ್ ಕರೀತಾರೆ, ಬೆಳಗ್ಗೆಯಿಂದ ಸಂಜೆವರೆಗೆ ವಿದ್ಯುತ್ ಬೇಕಾದ ರಾಜ್ಯಗಳು ನಮ್ಮಿಂದ ಖರೀದಿ ಮಾಡಿ ಅದು ಹಗಲಲ್ಲಿ ಮಾತ್ರ ಸಿಗುತ್ತೆ. ಆದ್ರೆ ನಮ್ಮ ಬೇಡಿಕೆ ಬೆಳಿಗ್ಗೆನೆ ಪ್ರಾರಂಭ ಆಗುತ್ತೆ, ಸಂಜೆ 6ನಲ್ಲಿ ನೀವು ಡಿಮ್ಯಾಂಡ್ ಸಪ್ಲೈ ಜಾಸ್ತಿ ಇದ್ದಾಗ ಪಂಪ್ ಮಾಡಿ ಇಟ್ಕೊಂಡು ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆದಲ್ಲಿ ನಾವು ಕಲ್ಲಿದ್ದಲಿನ ಶಕ್ತಿನ ಜಾಸ್ತಿ ಮಾಡೋದನ್ನ ಕಡಿಮೆ ಮಾಡಿದ್ದೀವಿ. ಹೈಡಲ್ ಅಂತೂ ಈಗ ಹೊಸ ಜಾಗಗಳಿಲ್ಲದೆ, ಇದು ಸತ್ಯ, ಇದು ವೈಜ್ಞಾನಿಕವಾಗಿ ಸತ್ಯ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಮಗೆ ಸೌರಶಕ್ತಿ ಉತ್ಪಾದನೆ ನಮ್ಮ ಅವಶ್ಯಕತೆ. ಇಲ್ಲಿ ಪ್ರಶ್ನೆ ಬಂದಿದ್ದು ಇದನ್ನ ಅವರು ಹೇಳಿಲ್ಲ. ಮುಂದೋಗಿ ಅವರು ಹೇಳ್ತಾರೆ ಪಶ್ಚಿಮ ಘಟ್ಟದ 5 ಜಿಲ್ಲೆಗಳು ಅತಿ ಸೂಕ್ಷ್ಮ ಡಿಸಾಸ್ಟರ್ ವಿಚಾರದಲ್ಲಿ, ಪರ್ಟಿಕ್ಯುಲರ್ಲಿ ಪಶ್ಚಿಮ ಘಟ್ಟದ ಮೇಲ್ಮಣ್ಣು ಏನಿದೆಯಲ್ಲ ಇದು ಬಹಳ ಸೂಕ್ಷ್ಮವಾಗಿ. ಓಕೆ, ನಾನು ಸ್ಕಿಪ್ ಮಾಡ್ತೀನಿ. ಕಾಂಪನ್ಸೇಟರಿ ಹಿಂದಕ್ಕೆ ಬನ್ನಿ.